ಸಾಕ್ಷಿ ಹೇಳ್ರಿ ಸಾಕು. ಆಮೇಲೆ ನೋಡ್ರಿ, ಕೀರ್ತನೆಗಳು ಬರೆದ ಪುಸ್ತಕ 66ನೇ ಕೀರ್ತನೆ 14 ಮತ್ತು 15 ವಚನ. ಎಲ್ಲ ದೇವಭಕ್ತರೇ ಬಂದು ಕೇಳ್ರಿ, ಆತನು ನಿಮಗಾಗಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ನನ್ನ ಮೊರೆಯೊಡನೆ ಕೃತಜ್ಞತಾಸ್ತುತಿಯು ನನ್ನ ನಾಲಿಗೆಯ ಮೇಲಿರುವುದು. ಕೀರ್ತನೆಕಾರನು ಬರಿತಾನೆ, ಎಲ್ಲ ದೇವ ಭಕ್ತರೇ ಬಂದು ಕೇಳ್ರಿ, ಎಲ್ಲ ದೇವರ ಮಕ್ಕಳೇ ಬಂದು ಕೇಳ್ರಿ, ದೇವರು ನಂಬಿದಂಥ ಮಕ್ಕಳೇ ಬಂದು ಕೇಳ್ರಿ, ದೇವರು ನನಗಾಗಿ ಮಾಡಿದ್ದೆಲ್ಲವನ್ನ ನಿಮಗೆ ತಿಳಿಸುವೆನು ಅಂತ ಕೀರ್ತನೆಕಾರನ ಹೇಳ್ತಾನೆ. ಅಂದರೆ ಕೀರ್ತನೆಕಾರನ ಅಂತಾನೆ, ಇದುವರೆಗೂ ದೇವರು ನನಗೇನು ಉಪಕಾರ ಮಾಡಿದಾನೋ, ಆಮೇಲೆ ಬರಲಿಲ್ಲಮ್ಮ, ಇದುವರೆಗೂ ದೇವರು ನನಗೇನು ಉಪಕಾರ ಮಾಡಿದಾನೋ, ಇದುವರೆಗೂ ದೇವರು ನನಗೇನು ಸಹಾಯ ಮಾಡಿದಾನೋ, ಇದುವರೆಗೂ ದೇವರು ನನಗೇನು ಅದ್ಭುತ ಮಾಡಿದಾನೋ, ಇದುವರೆಗೂ ದೇವರು ನನ್ನ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿದಾನೋ, ಅದನ್ನೆಲ್ಲ ದೇವರ ಮಕ್ಕಳಿಗೆ ಸಾರಿ 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 ನಾನು ತಿಳಿಸ್ತೇನೆ. ಮಗನಿ ಮಗಳೇ, ಸಹೋದರಿ, ಈ ದಿನ ಈ ಕೂಟಕ್ಕೆ ಬಂದಂತ ನಿಮಗೆ ಈ ವಾಕ್ಯದ ಮೂಲಕ ದೇವರು ನಿಮ್ಮ ಜೊತೆಗೆ ಮಾತಾಡೋದೇನೆಂದರೆ, ದೇವರು ನಿನಗೇನು ಉಪಕಾರಗಳು ಮಾಡ್ಯಾನೋ, ದೇವರು ನಿನಗೇನು ಅದ್ಭುತಗಳು ಮಾಡ್ಯಾನೋ, ದೇವರು ನಿನಗೇನು ಸಹಾಯ ಮಾಡ್ಯಾನೋ, ದೇವರು ನಿನ್ನ ಜೀವನದಲ್ಲಿ ಎಷ್ಟೆಷ್ಟು ಅದ್ಭುತಗಳು ಮಾಡ್ಯಾನೋ, ಅದನ್ನು ನೀನು ಕೂಡ ಅನೇಕರಿಗೆ ಸಾರಬೇಕಂತ ದೇವ್ರು ಬಯಸ್ತಾನೆ. ನೀನು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಮೇಲುಗಳನ್ನ ಅನೇಕರಿಗೆ ತಿಳಿಸ್ಬೇಕಂತ ದೇವ್ರು ಬಯಸ್ತಾನೆ. ಇಲ್ಲಿರುವಂಥ ಯವನಸ್ಥರು, ಯೂತ್ಸ್, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಕಾರ್ಯಗಳನ್ನ ಇನ್ನು ಅನೇಕ ಯವನಸ್ಥರಿಗೆ ನೀವು ತಿಳಿಸ್ಬೇಕಂತ ದೇವ್ರು ಬಯಸ್ತಾನೆ. ಆಲಯದಲ್ಲಿ ಕೂತ್ಕೊಂಡಂಥ ಪುರುಷರು, ಆಲಯದಲ್ಲಿ ಕೂತ್ಕೊಂಡಂಥ ಸ್ತ್ರೀಯರು, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಮೇಲುಗಳನ್ನ, ಅದ್ಭುತಗಳನ್ನ ಅನೇಕರಿಗೆ ಸಾರಬೇಕಂತ ದೇವ್ರು ಬಯಸ್ತಾನೆ. ಈ ವಾಕ್ಯನ ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರುವವರು, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಮೇಲುಗಳನ್ನ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನ, ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಸಹಾಯಗಳನ್ನ ಅನೇಕ ಜನರಿಗೆ ಸಾರಬೇಕಂತ ದೇವ್ರು ಬಯಸ್ತಾನೆ. ಮೊದಲ ಲೈನಲ್ಲಿ ಕೂತ್ಕೊಂಡವರು, ಮಧ್ಯದಲ್ಲಿ ಕೂತ್ಕೊಂಡವರು, ಹಿಂದೆ ಕೂತ್ಕೊಂಡವರು, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಮೇಲುಗಳನ್ನ ಅನೇಕರಿಗೆ ಸಾಕ್ಷಿ ಹೇಳ್ಬೇಕಂತ ದೇವ್ರು ಬಯಸ್ತಾನೆ. ಹಂಗೆ ಹಲ್ಲೆಲೂಯ. ಒಂದು ಸಾರಿ ವ್ಯಕ್ತಿಗೆ 2,000 ದೆವ್ವ ಹಿಡಿದಿದೆ. 2,000 ದೆವ್ವ ಹಿಡಿದುವಾಗ ಯೇಸು ಸ್ವಾಮಿ ಗೆರಸೇನರ ಸೀಮೆಯಲ್ಲಿ ಹಾದು ಬರ್ತಾ ಇದ್ದಾನೆ. ಆ 2,000 ದೆವ್ವ ಹಿಡಿದಂಥ ವ್ಯಕ್ತಿ ಯೇಸು ಸ್ವಾಮಿ ನೋಡಿ ಓಡಿ ಬಂದು ಯೇಸು ಸ್ವಾಮಿಗೆ ಅಡ್ಡ ಬಿದ್ದು, ಅಯ್ಯ ನನ್ನ ಕಾಡಬೇಡ, ನನಗೆ ಹಿಂಸೆ ಕೊಡಬೇಡ, ನನಗೆ ತೊಂದರೆ ಕೊಡಬೇಡ, ನ್ಯಾಯ ತೀರ್ಪಿಗಿಂತ ಮುಂಚೆ ನನ್ನನ್ನು ಶಿಕ್ಷಿಸಬೇಡ, ದಯಮಾಡಿ ನಮ್ಮನ್ನೆಲ್ಲ ಆ ಹಂದಿ ಒಳಗೆ ಕಳಿಸು ಅಂತ ಆ ದೆವ್ವಗಳು ಕೇಳ್ತವೆ. ಹಾಗೆ ಸ್ವಾಮಿ ಹೇಳ್ತಾನೆ, ಆ ದೆವ್ವ, ಅವನ ಒಳಗಿರೋ ದೆವ್ವಗಳನ್ನ ಆ ಹಂದಿ ಒಳಗೆ ಕಳಿಸಿ ದೇವರು ಅವನಿಗೆ ಸ್ವಸ್ಥ ಮಾಡ್ತಾನೆ. ಹಂಗೆ ರೀ, ದೇವರು ಅವನಿಗೆ ಸ್ವಸ್ಥ ಮಾಡಿದ ಮೇಲೆ ಸ್ವಸ್ಥ ಹೊಂದಿದಂಥ ವ್ಯಕ್ತಿ ಹೇಳ್ತಾನೆ, ಅಯ್ಯ ಇವತ್ತಿನಿಂದ ನಾನು ನಿನ್ನ ಬಳಿಯಲ್ಲಿರ್ತೀನಯ್ಯ, ಇವತ್ತಿನಿಂದ ನಿನ್ನ ಬಳಿಯಲ್ಲೇ ಇರ್ತೀನಯ್ಯ, ಇವತ್ತಿನಿಂದ ನಿನ್ನ ಬಳಿಯಲ್ಲಿ ಇರ್ತೀನಯ್ಯ ಅಂತ ಬೇಡ್ತಾನೆ. ಯೇಸು ಏನು ಹೇಳ್ತಾನೆ ಗೊತ್ತಾ? ಯೇಸು ಏನು ಹೇಳ್ತಾನೆ ಓದ್ತೀನಿ ನೋಡ್ರಿ, ನನ್ನ ಜೊತೆ ಹೇಳ್ರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನ, 18ರಿಂದ 20. ನನ್ನ ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು
ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಹೋಗಿ ದೆಕಪೋಲಿ ಯೇಸು ಹೇಳ್ತಾನೆ, ನನ್ನ ಹತ್ರ ಇರೋದು ಬೇಡ, ದೇವರು ನಿನ್ನ ಮೇಲೆ ಕನಿಕರ ತೋರಿಸಿ ಎಂತೆಂಥ ಉಪಕಾರ ಮಾಡಿದನೋ ಅದನ್ನು ನಿನ್ನ ಜನರ ಬಳಿಗೆ ಹೋಗಿ ಹೇಳು ಅಂದನು. ಅವನು ಹೋಗಿ ದೆಕಪೋಲಿ ಪ್ರಾಂತ್ಯದಲ್ಲಿ ಯೇಸಯ್ಯ ಅವನಿಗೆ ಮಾಡಿದ ಸಾಕ್ಷಿನ ಸಾರಿ ಹೇಳಿದನು. ಸಾರಿ ಹೇಳಿದನು. ಮುಂದೇನಾಯ್ತು ಒತ್ತಿ ನೋಡ್ರಿ. 21ನೇ ವಚನ ಜೋರಾಗಿ ಹೇಳ್ರಿ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರ ಬಹುದೊಡ್ಡ ಗುಂಪು ಆತನ ಬಳಿಗೆ ಬಂದರು. ಎಂತ ಗುಂಪು ಯೇಸಯ್ಯ ಹತ್ರ ಬಂತು? ಚಪ್ಪಡಮ್ಮ, ಎಂತ ಗುಂಪು ಯೇಸಯ್ಯ ಹತ್ರ ಬಂತು? ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಈ ರಾತ್ರಿ ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆಗೆ ಮಾತಾಡೋದು. ಇಲ್ಲಿ ಯಾರ್ಯಾರು ಕೂತ್ಕೊಂಡಿದ್ದೀರೋ ನಿಮ್ಮಲ್ಲಿ ಅನೇಕ ಜನರಿಗೆ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾನೆ, ದೊಡ್ಡ ಸಾಕ್ಷಿಗಳನ್ನು ಮಾಡಿದ್ದಾನೆ, ದೊಡ್ಡ ಸಾಕ್ಷಿಗಳನ್ನು ಮಾಡಿದ್ದಾನೆ. ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಜೊತೆ ಕೆಲಸದವರಿಗೆ, ನಿಮ್ಮ ಆಫೀಸ್ ಸ್ಟಾಫಲ್ಲಿ, ಮಾರ್ಕೆಟಲ್ಲಿ ಸಿಕ್ಕೋರಿಗೆ ದೋಷೋತ್ರ ಹಲ್ಲೆಲೂಯಾ. ಶಾಪಿಂಗ್ ಮಾಲಲ್ಲಿ ಸಿಕ್ಕೋರಿಗೆ, ಹಾಸ್ಪಿಟಲ್ನಲ್ಲಿ ಸಿಕ್ಕೋರಿಗೆ, ಹೋಟೆಲಲ್ಲಿ ಸಿಕ್ಕೋರಿಗೆ ದೇವರು ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ನೆಕ್ಸ್ಟ್ ವರ್ಷದ ಒಳಗಡೆ ಈ ಆಲಯದಲ್ಲಿ 10,000 ಜನರು ದೇವರನ್ನ ಆರಾಧಿಸ್ತಾರೆ. ಇಲ್ಲಿರುವಂಥ ಯೂತ್ಸ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಇಲ್ಲಿ ಕೂತ್ಕೊಂಡಂಥ ಯೂತ್ಸ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ದೇವರು ನಿಮಗೆ ಮಾಡಿದ ಸಾಕ್ಷಿ ಹೇಳ್ರಿ ಸಾಕ್ರಿ. ಅಮ್ಮ, ದೇವರು ನಿಮಗೆ ಮಾಡಿದ ಯೂತ್ಸ್ ಹೆಣ್ಮಕ್ಳು, ಯೂತ್ಸ್ ಯವನಸ್ಥರು, ದೇವರು ನಿಮಗೆ ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ಮುಂದಿನ ತಿಂಗಳಲ್ಲಿ ಯೌವನಸ್ಥರ ದೊಡ್ಡ ಗುಂಪು ಆಲಯದಲ್ಲಿರುತ್ತೆ. ಮಧ್ಯ ವಯಸ್ಸಿನವರು, ಮಧ್ಯ ವಯಸ್ಸಿನ ಸ್ತ್ರೀಯರು, ಮಧ್ಯ ವಯಸ್ಸು ಪುರುಷರು, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ದೊಡ್ಡ ಪುರುಷರ ಸ್ತ್ರೀಯರ ಗುಂಪು ಆಲಯದಲ್ಲಿರುತ್ತೆ. ಆಮೇಲೆ ಪ್ರೈಸ್ ಲಾರ್ಡ್. ಈ ಡ್ರಿಂಕ್ಸ್ ಮಾಡೋರಿಗೆ, ಈ ಡ್ರಿಂಕ್ಸ್ ಅಲವಾಟಲ್ಲಿ ಮುಳುಗಿದವರಿಗೆ, ಈ ತಂಬಾಕು ಗುಟ್ಕಾ ಪಟ್ಕ ಅಂತ, ಸ್ಮೋಕಿಂಗ್ ಅಂತ, ಬೆಟ್ಟಿಂಗ್ ಅಂತ ಅಲವಾಟುಗಳಲ್ಲಿ ಮುಳುಗಿದವರಿಗೆ ನಿಮ್ಮ ಸಾಕ್ಷಿ ಹೇಳ್ರಿ ಸಾಕು. ದೇವ್ರು ನಿಮ್ಮನ್ನು ಹೆಂಗೆ ಬದಲಾಯಿಸ್ತಾ ಅದು ಹೇಳ್ರಿ ಸಾಕು. ಇವತ್ತು ದೇವ್ರು ನಿಮ್ಮನ್ನು ಹೆಂಗೆ ಆಶ್ಚರ್ಯವಾಗಿಟ್ಟಿದ್ದಾನೆ ಹೇಳ್ರಿ ಸಾಕು. ನಾಳೆ ಗುಟ್ಕಾ ತಿನ್ನೋರೆಲ್ಲ, ಸ್ಮೋಕಿಂಗ್ ಮಾಡೋರೆಲ್ಲ, ಡ್ರಿಂಕ್ಸ್ ಮಾಡೋರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಆಲಯದಲ್ಲಿ ಇರ್ತಾರೆ. ಅಮ್ಮ, ಇಲ್ಲಿರುವಂಥ ಸ್ತ್ರೀಗೆ ಸವಾಲ ಕೇಳ್ತಾ ಇದ್ದೀನಿ, ಇಲ್ಲಿರುವಂಥ ತಾಯಿಂದರಿಗೆ ಸವಾಲ ಕೇಳ್ತಾ ಇದ್ದೀನಿ. ಎಷ್ಟೋ ಹೆಣ್ಮಕ್ಳು ಕಣ್ಣೀರಿನಲ್ಲಿದ್ದಾರೆ, ಎಷ್ಟೋ ಸ್ತ್ರೀಯರು ದುಃಖದಲ್ಲಿದ್ದಾರೆ, ಎಷ್ಟೋ ಸ್ತ್ರೀಯರು ಹಿಂಸೆಯಲ್ಲಿದ್ದಾರೆ, ಎಷ್ಟೋ ಸ್ತ್ರೀಯರು ಗೋಳಾಟದಲ್ಲಿದ್ದಾರೆ. ದೇವರು ನಿಮಗೆ ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ಅಮ್ಮ, ದೇವರು ನಿಮಗೆ ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ಅಕ್ಕ, ದೇವರು ನಿಮಗೆ ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ದೇವಸ್ತೋತ್ರ. ನಾನು ಹೇಳ್ತೇನೆ ಹಲ್ಲೆಲೂಯಾ, ನಿಮ್ಮ ಸಾಕ್ಷಿ ಮೂಲಕ ದೇವರು ಕಾರ್ಯ ಮಾಡ್ತಾನೆ. ನಾಳೆ ಆಲಯದಲ್ಲಿ ಸ್ತ್ರೀಯರ ದೊಡ್ಡ ಗುಂಪೆ ಆಲಯದಲ್ಲಿ ಕಾಣಿಸುತ್ತೆ. ಅಮ್ಮ, ಬೈಬಲಲ್ಲಿ ಸಮರಿಯದ ಸ್ತ್ರೀ ಅಂತ ಒಬ್ಬ ಸ್ತ್ರೀ ಬರ್ತಾಳೆ. ಸಮರಿಯದ ಸ್ತ್ರೀ ಅಂತ ಒಬ್ಬ ಹೆಣ್ಮಗಳು ಬರ್ತಾಳೆ. ಏನು BTH ಓದಿಲ್ಲ, MTH ಓದಿಲ್ಲ, PhD ಓದಿಲ್ಲ, ಏನೂ ಓದಿಲ್ಲ. ಆದರೆ ಪಾಪ ಮಾಡಿದ್ರಾಗ ಮಾತ್ರ PhD ಮಾಡ್ಯಾಳ. 6 ಜನನ ಮದುವೆ ಮಾಡ್ಕೊಂಡಾಳ. ಇಂಥ PhD ಮಾಡಿದವ್ರು ನಮ್ಮಲ್ಲಿ ಭಾಳ ಜನ ಸಿಗ್ತಾರೆ ಬಿಡ್ರಿ. ಬೇಕಾದ್ರೆ ಆಯಮ್ಮನು ಮೀರಿಸೋರು ಕೂಡ ಇದ್ದಾರೆ, ಗಂಡು ಮಕ್ಕಳಲ್ಲಿ ಕೂಡ.
ಯೇಸು ಸ್ವಾಮಿ ಒಂದು ಬಾವಿ ಹತ್ರ ಆ ಹೆಣ್ಮಗಳನ್ನ ಮೀಟ್ ಆಗ್ತಾನೆ. ಈ ಅಮ್ಮ ಫಸ್ಟ್ ಟೈಮ್ ಯೇಸು ಸ್ವಾಮಿನ ಮೀಟ್ ಆಗ್ತಾ, ಈ ಸಮರಿಯದ ಸ್ತ್ರೀ ಫಸ್ಟ್ ಟೈಮ್ ಯೇಸು ಸ್ವಾಮಿನ ಮೀಟ್ ಮಾಡ್ತಾಳೆ. ಯೇಸು ಸ್ವಾಮಿ ಕೂಡ ಫಸ್ಟ್ ಟೈಮ್ ಸಮರಿಯದ ಸ್ತ್ರೀನ ಮೀಟ್ ಮಾಡ್ತಾನೆ. ಯೇಸು ಬಗ್ಗೆ ಸ್ವಲ್ಪ ಗೊತ್ತು, ಕೇಳಿಸ್ಕೊಂಡಳು ಅಷ್ಟೇ. ಆದರೆ ಈ ಅಮ್ಮ ತನ್ನ ಬಗ್ಗೆ ಏನು ಹೇಳಿಲ್ಲ, ಏನು ಹೇಳ್ಕೊಂಡಿಲ್ಲ. ತನ್ನ ಬಗ್ಗೆ ಯಾವ ವಿಷಯನ ಯೇಸು ಸ್ವಾಮಿ ಹತ್ರ ಲೀಕ್ ಮಾಡಿಲ್ಲ. ಯಾರಾದರೂ ಪಾಪ ಮಾಡೋರು, ವ್ಯಭಿಚಾರ ಮಾಡೋರು, ಅನೈತಿಕ ಸಂಬಂಧ ಇಟ್ಕೊಂಡವರು, ನಾನು ಅನೈತಿಕ ಸಂಬಂಧ ಇಟ್ಕೊಂಡಿನಿ, ನಾನು ಪಾಪ ಮಾಡ್ತೀನಿ, ಹಂಗೆ ಯಾರಾದರೂ ಹೇಳ್ಕೊತಾರೆ, ಯಾರು ಹೇಳಲ್ಲ, ಎಲ್ಲ ಬಚ್ಚಿಡ್ತಾರೆ. ಆಯಮ್ಮನ ಬಚ್ಚಿಟ್ಟಿದ್ದಾಳೆ. ಈತಂತಾನೆ, ಅಮ್ಮ ನನಗೆ ಕುಡಿಲಿಕ್ಕೆ ನೀರು ಕೊಡ್ತೀಯಮ್ಮ ಅಂದರೆ, ಅಯ್ಯ ನೀವು ನೋಡಿದ್ರೆ ದೊಡ್ಡ ಕುಲದವರು ಯಹೂದ್ಯರು, ನಾವು ನೋಡಿದ್ರೆ ಕೀಳು ಕುಲ ಸಮರಿದವರು, ನಮ್ಮ ಕೈಯಲ್ಲಿ ನೀರು ಕುಡಿತೀಯಾ? ನೀರು ಕೇಳ್ದಾತ ಎಂಥವನಂತ ಗೊತ್ತಿದ್ರೆ ಅಂತಂದು ಯೇಸು ಸ್ವಾಮಿ ಆಕೆ ಜೀವನ ಇದ್ದುದಿದ್ದಂಗೆ ಹೇಳಿದಾನೆ. ಇಲ್ಲಿವರೆಗೂ ನಿನಗೆ 6 ಜನ ಗಂಡಂದಿರಿದ್ದಾರೆ ಅಂದಿದ್ದಾನೆ. ಆಕೆ ಅವ್ವಾರಿ ಹೋಗಿದ್ದಾಳೆ. ಅಬ್ಬ, ನನ್ನ ಜೀವನ ಇಲ್ಲ ಹೆಂಗೆ ಗೊತ್ತಾಯ್ತಿತ್ತು ನಿನಗೆ? ನನ್ನ ಜೀವನ ಎಲ್ಲ ಹೆಂಗೆ ಗೊತ್ತಾಯ್ತಿತ್ತು ನಿನಗೆ? ಗಾಬರಿ ಪಟ್ಟಿದ್ದಾಳೆ. ಈತ ನಿಜವಾಗಲೂ ಪ್ರವಾದಿ ಇರಬೇಕು, ಅಷ್ಟಲ್ಲ ಈತ ಮೆಸ್ಸಿಯ ಇರಬೇಕು, ಈತ ಲೋಕ ರಕ್ಷಕ ಇರಬೇಕು. ಏಸೈ ಅಂತಾನೆ ಮೆಸ್ಸಿಯ ಇರಬೇಕಲ್ಲ, ಆ ಮೆಸ್ಸಿಯ ನಾನೇ. ಆ ಮೆಸ್ಸಿಯ ನಾನೇ. ಹೌದಾ ಸ್ವಾಮಿ? ಕೊಡ ಅಲ್ಲೇ ಬಿಟ್ಟಿದ್ದಾಳೆ, ಆ ಊರಿಗೋಡೋಗಿದ್ದಾಳೆ. ಯಾವ ಊರಿಗೆ? ಅವ್ರ ಊರಿಗೋಡೋಗಿದ್ದಾಳೆ. ಅಲ್ಲಿರೋ ಜನ ಕೇಳ್ತಾಳೆ, ಬಾವಿ ಹತ್ರ ಒಬ್ಬಾತ ಕೂತ್ಕೊಂಡಾನ, ಇದುವರೆಗೂ ನಾನು ಏನೇನು ಮಾಡಿದ್ದೀನೋ ಎಲ್ಲ ಹೇಳಿದಾನಂತ ಸಾಕ್ಷಿ ಹೇಳಿದಾಳೆ. ಇಡೀ ಊರೇ ಏಸೈ ಹತ್ರ ಬಂದಿದೆ. ಈ ಆಲಯದಲ್ಲಿ ಒಂದು 500 ಜನ. ದೇವರು ನಿಮಗೆ ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ಬರೇ 3 ತಿಂಗಳು ವರ್ಷದ ಒಳಗಡೆ 1,00,000 ಆತ್ಮ ಈ ಆಲಯದಲ್ಲಿ ಕಾಣಿಸ್ತಾರೆ. ಆಮೇನ್. ಪ್ರಸಂಗಾಂಶ, ದೇವರು ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ದೇವ್ರು ಮಾಡಿದ ಸಾಕ್ಷಿ ಹೇಳ್ರಿ ಸಾಕು. ನೀವು ಮಾಡಿದ ಸಾಕ್ಷಿ ಹೇಳಿದ್ರೆ ಸಾಕು, ಊರೇ ಬರುತ್ತೆ, ಓಣಿ ಬರುತ್ತೆ, ಏರಿಯಾ ಬರುತ್ತೆ, ಪ್ರಾಂತ್ಯ ಬರುತ್ತೆ. ದೇವರು ಮಾಡಿದ ಕಾರ್ಯಗಳನ್ನ ಹೇಳ್ರಿ. ನಿನ್ನೆ ನಡೆದದ್ದು ಕಾರ್ಯ ಆಲಯದಲ್ಲಿ ಹೇಳ್ರಿ. ಇವತ್ತು ದೇವ್ರ ಸ್ತೋತ್ರ ನಡೆದ ಕಾರ್ಯ ಹೇಳ್ರಿ. ಸೇವಕರ ಮೂಲಕ ದೇವ್ರು ಮಾಡುವ ಕಾರ್ಯ ಹೇಳ್ರಿ. ನಿಮ್ಮ ಜೀವಿತದಲ್ಲಿ ದೇವ್ರು ಏನು ಮಾಡೋದು ಅದನ್ನ ಹೇಳ್ರಿ. ನಾಳೆ ಈ ಆಲಯದಲ್ಲಿ ಒಂದು ಚೇರು ಕೂಡ ಖಾಲಿ ಇರಲ್ಲ, ಬಾಲ್ಕನಿ ಕೂಡ ಖಾಲಿ ಇರಲ್ಲ, ಅಷ್ಟು ಆಲಯ ತುಂಬಿ ತುಳುಕುತ್ತೆ. ದೇವ್ರ ಅದ್ಭುತ ಮಾಡಿ ಕೂಡ ಆ ಸಾಕ್ಷಿನ ಯಾರಿಗೆ ಹೇಳ್ದಂಗೆ ಕೊಳಗದಲ್ಲಿ ಮುಚ್ಚಿಟ್ಟಾರ. ದೇವ್ರು ಮಾಡಿದ ಸಾಕ್ಷಿನ ಯಾರಿಗೆ ಹೇಳಲಿಲ್ಲ ಅಂದರೆ, ದೇವ್ರು ಮಾಡಿದ ಅದ್ಭುತನ ಯಾರಿಗೆ ಹೇಳಿಲ್ಲ ಅಂದರೆ, ಕೊಳಗದಲ್ಲಿ ಮುಚ್ಚಿಟ್ರೆ ಏನು ಪ್ರಯೋಜನ? ದೇವರಂತಾನೆ, ಅಯ್ಯೋ ಕೋರಾಜಿನ ಬೆತ್ಸಾಯಿದ ಪಟ್ಟಣಕ್ಕಂತಾನೆ, ಅಯ್ಯೋ ಕೋರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿನ್ನ ಪಟ್ಟಣದಲ್ಲಿ ನಿನಗೆ ಮಾಡಿದಂಥ ಅದ್ಭುತಗಳನ್ನ ಆ ತೂರ್ ಸೀದೋನ್ ಪಟ್ಟಣಕ್ಕೆ ನಾನು ಮಾಡಿದ್ರೆ, ಅಲ್ಲಿರೋ ಜನಗಳು ನಾನು ಮಾಡಿದ ಕಾರ್ಯನ ಒಬ್ರಿಗೊಬ್ರಿಗೆ ಹೇಳಿ ಇಡೀ ತೂರ್ ಸೀದೋನ್ ಪಟ್ಟಣಗಳೇ ನನ್ನ ಹತ್ರ ಬಂದು ನನ್ನ ಕಡೆ ತಿರುಗುತ್ತಾ ಇತ್ತು. ಅಯ್ಯೋ ಜೀಸಸ್ ಲವ್ಸ್ ಯು ಚರ್ಚ್ ಮಕ್ಕಳೇ, ಅಯ್ಯೋ ಜೀಸಸ್ ಲವ್ಸ್ ಯು ಚರ್ಚ್ ಯೂತ್ಸ್ಗಳೇ, ಅಯ್ಯೋ ಜೀಸಸ್ ಲವ್ಸ್ ಯು ಚರ್ಚ್ ಸ್ತ್ರೀಯರೇ, ಅಯ್ಯೋ ಜೀಸಸ್ ಲವ್ಸ್ ಯು ಚರ್ಚ್ ಪುರುಷರೇ. ಈ ಆಲಯದಲ್ಲಿ ಮಾಡ್ದಂಗೆ ಅದ್ಭುತಗಳು ನಾನು ಬೇರೆ ಕಡೆ ಮಾಡಿದ್ರೆ ಒಂದು ಅದ್ಭುತನ ಅವರು 1,000 ಜನಕ್ಕನ ಹೇಳಿ, 2,000 ಜನಕ್ಕೆ ಹೇಳಿ, 500 ಜನಕ್ಕನ ಹೇಳಿ, 300 ಜನಕ್ಕನ ಹೇಳಿ, ಇಷ್ಟೊತ್ತಿಗೆ 1,00,000 ಜನನ ಕರ್ಕೊಂಡ್ಬರ್ತಿದ್ರು. ಅಯ್ಯೋ ಜೀಸಸ್ ಲವ್ಸ್ ಯು ಚರ್ಚ್ ಯವನಸ್ತಾರೆ, ನಿಮಗೆ ಮಾಡಿದ ಅದ್ಭುತಗಳನ್ನ ನಾನು ಬೇರೆ ಯೂತ್ಸ್ಗೆ ಮಾಡಿದ್ರೆ ಅವರು 100 ಜನ ಯೂತ್ಸ್ನ ದೇವ್ರ ಕಡೆ ತಿರುಗಿಸ್ತಿದ್ರು.
ಯವನಸ್ಥ ಸ್ತ್ರೀಯರೇ, ನಿಮ್ಮ ಕುಟುಂಬದಲ್ಲಿ ಮಾಡಿದ ಅದ್ಭುತನ ಈಗ ಬೇರೆ ಕುಟುಂಬದಲ್ಲಿ ಮಾಡಿದ್ರೆ ಅವ್ರು ಒಂದು 500 ಜನನ ದೇವ್ರ ಕಡೆ ತಿರುಗಿಸ್ತಾ ಇದ್ರು. ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಒಂದು ಮಾತು ಹೇಳ್ತೇನೆ, ದೇವರ ಅದ್ಭುತ ಮಾಡಿ ಕೂಡ ಮುಚ್ಚಿಟ್ರೆ ಏನು ಪ್ರಯೋಜನ ರೀ? ನಿಮ್ಮೆಲ್ಲರಲ್ಲಿ ಒಂದು ಬಲಹೀನತೆ ಇದೆ. ದೇವರು ಮಾಡಿದ ಕಾರ್ಯನ ಮುಚ್ಚಿಡ್ತಾ ಇದ್ದೀರಿ. ದೇವರು ಮಾಡಿದ ಕಾರ್ಯನ ಕೊಳಗದಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ಯಾಕೆ ಜನ ದೇವ್ರು ಮಾಡಿದ ಅದ್ಭುತನ ಹೇಳ್ತಾ ಇಲ್ಲ? ಮೂರು ಕಾರಣ. ಯಾಕೆ ಹೇಳ್ತಾ ಇಲ್ಲ? ನಾನು ದೇವ್ರ ಹತ್ರ ಕೇಳೀನಿ. ಒಂದು ಕಾರಣ, ಯಾಕೆ ದೇವ್ರು ಮಾಡಿದ ಅದ್ಭುತನ ಇತರರಿಗೆ ಹೇಳ್ತಾ ಇಲ್ಲ ನೀವು? ಯಾಕೆ ದೇವ್ರು ಮಾಡಿದ ಮಿರಾಕಲ್ನ ಇನ್ನೊಬ್ರಿಗೆ ಹೇಳ್ತಾ ಇಲ್ಲ ನೀವು? ಯಾಕೆ ದೇವ್ರು ಮಾಡಿದ ಮೇಲುಗಳು ಸಹಾಯಗಳು ಯಾಕೆ ಇನ್ನೊಬ್ರಿಗೆ ಹೇಳ್ತಾ ಇಲ್ಲ? 3 ಕಾರಣ. 1, ದೇವ್ರು ಮಾಡಿದ ಉಪಕಾರ ಮರ್ತೋಗಿದ್ದೀರಿ ನೀವು. 2, ಕೆಲಸದ ಬ್ಯುಸಿಯಲ್ಲಿ, ಹಣದ ಹುಚ್ಚಿನಲ್ಲಿ, ಬಿಸಿನೆಸ್ ಹುಚ್ಚಿನಲ್ಲಿ, ಅಥವಾ ಇತರ ಹುಚ್ಚಿನಲ್ಲಿ ದೇವ್ರು ಮಾಡಿದ ಕಾರ್ಯಗಳನ್ನ ಇತರರಿಗೆ ಹೇಳೋದು ಮರ್ತೋಗಿದ್ರಿ. 3ನೇದು, ನೀವು ಸಾಕ್ಷಿ ಹೇಳ್ದಂಗೆ ಸೈತಾನನೇ ನಿಮ್ಮ ಬಾಯಿಗಳನ್ನ ಕಟ್ಟಿ ಹಾಕಿದ್ದಾನೆ. ಇವತ್ತು ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಈ ಮೀಟಿಂಗ್ ಮುಗಿಸ್ಕೊಂಡು ಹೋಗೋದಕ್ಕಿಂತ ಮುಂಚೆ ದೇವ್ರಿಗೆ ನೀವು ಸಾಕ್ಷಿ ಹೇಳಕ್ಕೆ ರೆಡಿ ಆದರೆ, ದೇವ್ರು ಮಾಡಿದ ಸಾಕ್ಷಿ ಹೇಳಕ್ಕೆ ರೆಡಿ ಆದರೆ, ನಿನ್ನೆ ಕೂಟ ಯಾವ ರೀತಿ ನಡೀತಂತ ಜನರಿಗೆ ಸಾಕ್ಷಿ ಹೇಳಕ್ಕೆ ರೆಡಿ ಆದರೆ, ಇವತ್ತಿನ ಕೂಟದಲ್ಲಿ ಏನಾಯ್ತಂತ ಸಾಕ್ಷಿ ಹೇಳಕ್ಕೆ ರೆಡಿ ಆದರೆ, ನಿಮ್ಮ ಕುಟುಂಬದಲ್ಲಿ, ಮಕ್ಕಳ ಜೀವಿತದಲ್ಲಿ, ಗಂಡನ ಜೀವಿತದಲ್ಲಿ, ದುಡಿಮೆಯಲ್ಲಿ, ವ್ಯಾಪಾರದಲ್ಲಿ, ಬಿಸಿನೆಸ್ಸಲ್ಲಿ ದೇವ್ರು ಮಾಡಿದ ಕಾರ್ಯನ ನೀವು ಹೇಳಲಿಕ್ಕೆ ರೆಡಿ ಆದರೆ, ನಾಳೆ ಇಲ್ಲಿ 10,000 ಜನ ದಾಟ್ತಾರೆ. ಹಲ್ಲೆಲೂಯಾ. ಮಗನೇ, ಸೋದರಿ, ಒಂದು ಮಾತು ಹೇಳ್ತೀನಿ. ನಾವು ದೇವ್ರು ಮಾಡಿದ ಸಾಕ್ಷಿನ, ದೇವ್ರು ಮಾಡಿದ ಅದ್ಭುತನ ಯಾರಿಗೂ ಹೇಳಿಲ್ಲ ಅಂದರೆ, ಉದಾಹರಣೆ ನಾವು ಹೆಂಗೆ ದೇವ್ರ ದೃಷ್ಟಿಯಲ್ಲಿ ಹೆಂಗೆ ಕಾಣಿಸ್ತೀವಂದರೆ, ಈಗ ಒಂದು ವಸ್ತಿದೆ ಅಂದ್ಕೊಳ್ರಿ. ಉದಾಹರಣೆ, ಒಂದು ಕತ್ತಿ ಅಥವಾ ಒಂದು ಸೈಕಲ್ಲು ಅಥವಾ ಒಂದು ಪೆನ್ನು ಅಥವಾ ಒಂದು ಗಿಟಾರ್, ಇದನ್ನು ಉಪಯೋಗಿಸಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ ಹೇಳ್ರಿ? ತುಕ್ಕು ಹಿಡಿತದೆ, ಆಮೇಲೆ ರಸ್ಟ್ ಆಗುತ್ತೆ, ಕೊನೆಗೇನಾಗುತ್ತೆ? ಸೈಕಲ್ನ ಯೂಸ್ ಮಾಡಲಿಲ್ಲ ಅಂದರೆ ಹಾಳಾಗುತ್ತೆ. ತುಕ್ಕು ಹಿಡಿತೆ, ರಷ್ಟ ಹಿಡಿತೆ, ಹಾಳಾಗುತ್ತೆ. ಇಂಥ ಸೈಕಲ್ನ ಎಲ್ಲಿಗೆ ಹಾಕ್ತಾರೆ? ಕೊನೆಗೆ ಗುಜರಿಗೆ ಹಾಕ್ತಾರೆ. ಹಲೋ, ದೇವರು ನಿನಗೆ ಅದ್ಭುತ ಮಾಡಿದ್ದು ಮುಚ್ಚಿಟ್ಕೊಳ್ಳಿಕ್ಕೆ, ಬಚ್ಚಿಟ್ಕೊಳ್ಳಿಕ್ಕೆ, ಕೊಳಗದಲ್ಲಿ ಹಾಕ್ಲಿಕ್ಕಲ್ಲ. ದೇವರು ಮಾಡಿದ ಕಾರ್ಯಗಳನ್ನ, ದೇವರು ಮಾಡಿದ ಅದ್ಭುತಗಳನ್ನ ನೀನು ಇನ್ನೊಬ್ಬರಿಗೆ ಸಾಕ್ಷಿ ಹೇಳಿಲ್ಲ ಅಂದರೆ ನೀನು ರಸ್ಟ್ ಹಿಡ್ದಿದೀಯಾ? ನೀನು ತುಕ್ಕಿಡಿದಿರುವ ವಿಶ್ವಾಸಿ ನೀನು. ಧೂಳು ಹಿಡಿದಿರುವ ವಿಶ್ವಾಸಿ ನೀನು. ದೇವರು ನಿನ್ನನ್ನು ಗುಜರಿಗೆ ಹಾಕೋದಕ್ಕಿಂತ ಮುಂಚೆ, ದೇವರು ನಿಮ್ಮನ್ನು ನಾಶನಕ್ಕೆ ತಳ್ಳೋದಕ್ಕಿಂತ ಮುಂಚೆ, ದೇವರೇ ನಿನ್ನ ಸೇವೆ ಮಾಡ್ದಂಗೆ, ನಿನ್ನ ಸಾಕ್ಷಿ ಹೇಳ್ದಂಗೆ, ನಿನಗೇನು ಯೂಸ್ ಆಗ್ದಂಗೆ, ನಿನಗೇನು ಪ್ರಯೋಜನ ಆಗ್ದಂಗೆ, ಅಯ್ಯ ನಾನು ತುಕ್ಕಿಡ್ದಿರುವಂಥ ವಿಶ್ವಾಸಿ ಅಯ್ಯ, ನಾನು ರಸ್ಟ್ ಹಿಡಿದಿರುವಂಥ ವಿಶ್ವಾಸಿ ಅಯ್ಯ, ನಾನು ಧೂಳು ಹಿಡಿದಿರುವಂಥ ವಿಶ್ವಾಸಿ ಅಯ್ಯ, ನನ್ನನ್ನು ಮತ್ತೆ ಉಪಯೋಗಿಸಯ್ಯ. ನಾನು ನೀನು ಮಾಡಿದ ಉಪಕಾರನ ಸಾರ್ತೀನಯ್ಯ. ನಮ್ಮ ಪಕ್ಕದ ಮನೆಯವ್ರಿಗೆ ಸಾರ್ತೀನಯ್ಯ. ನಮ್ಮ ಫ್ರೆಂಡ್ಸಿಗೆ ನೀನು ಮಾಡಿದ ಸಾಕ್ಷಿ ಹೇಳ್ತೇನಯ್ಯ. ನಮ್ಮ ಬಂಧುಗಳಿಗೆ ನೀನು ಮಾಡಿದ ಸಾಕ್ಷಿ ಹೇಳ್ತೇನಯ್ಯ. ನಮ್ಮ ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸಿಗೆ ನೀನು ಸಾಕ್ಷಿ ಹೇಳ್ತೇನಯ್ಯ. ನಮ್ಮ ಜೊತೆ ಕೆಲಸದವ್ರಿಗೆ ನೀನು ಮಾಡಿದ ಸಾಕ್ಷಿ ಹೇಳ್ತೇನಯ್ಯ ಅಂತ ಈ ರಾತ್ರಿ ಪ್ರಾರ್ಥನೆ ಮಾಡಿದರೆ ದೇವರು ಎಲ್ಲ ಧೂಳು ಊದಿ ರಷ್ಟನ್ನು ಕ್ಲೀನ್ ಮಾಡಿ, ಮತ್ತೆ ದೇವರು ಮೋಶೆ ತರ, ಮತ್ತೆ ದೇವರು ಯೆಹೋಶುವನ ತರ, ಮತ್ತೆ ದೇವರು ಎಲಿಯನ ತರ ನಿನ್ನನ್ನು ಆತನ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸುವ ದೇವರಾಗಿದ್ದಾನೆ. ಪ್ರಾರಂಭ ದಿನಗಳ ಫ್ಲಾಶ್ ಬ್ಯಾಕ್ ಹೋಗ್ರಿ ಅಂದ್ರೆ ಮತ್ತೆ ನೀವು ಯಾವ್ಯಾವ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಡ್ರಿ. ಅಮ್ಮಮ್ಮ, ನಿಮ್ಮ ಫ್ಲಾಶ್ ಬ್ಯಾಕ್ಗಳೇ ಬೇಡ ನಮಗೆ. ಹಳೆ ಸಂಗತಿನ ಮರ್ತು ಬಿಡ್ರಿ. ಫ್ಲಾಶ್ ಬ್ಯಾಕ್ ಅಂದರೆ ಯೇಸು ಸ್ವಾಮಿ ನಂಬಿದಾಗ ಹೆಂಗೆ ನಿಮ್ಮ ಸಾಕ್ಷಿ ಹೇಳ್ತಾ ಇದ್ರು, ಆ ಸಾಕ್ಷಿ ಹೇಳುವಾಗ ಹೆಂಗೆ ಉಜ್ಜೀವನ ಬರ್ತಿತ್ತು, ಸಭೆಯಲ್ಲಿ ಹೆಂಗೆ ಉಜ್ಜೀವನ ಬರ್ತಿತ್ತು,
ಜನರು ಹೆಂಗೆ ಗುಂಪುಗಳು ಆಲಯಕ್ಕೆ ಬರ್ತಿದ್ರ. ನೀವು ಸಾಕ್ಷಿ ಹೇಳಕ್ಕೆ ರೆಡಿ ಆದರೆ ಯೂತ್ಸ್, ನಾನು ಚಾಲೆಂಜ್ ಮಾಡಿರ್ತೇನೆ, ನೀವು ಸಾಕ್ಷಿ ಹೇಳಕ್ಕೆ ರೆಡಿ ಆದರೆ ಮತ್ತೆ ಜನ ಸ್ಟಾರ್ಟ್ ಆಗ್ತಾರೆ ಆಲಯಕ್ಕೆ ಬರಲಿಕ್ಕೆ. ಮತ್ತೆ ಅದ್ಭುತಗಳು ಪ್ರಾರಂಭ ಆಗುತ್ತೆ, ಕುಂಟ್ರು ಎದ್ದು ನಡೀತಾರೆ. ನಮ್ಮ ಆಲಯ ಅತಿ ಬೇಗನೆ 10,000 ದಾಟುತ್ತೆ. ನಮ್ಮ ಚರ್ಚಲ್ಲಿ 2 ವರ್ಷ ಕಾಲ ಇಲ್ಲ. ದೇವರು ನಾವು ಆಲಯದಲ್ಲಿ ಪ್ರೇಯರ್ ಮಾಡುವಾಗ ಅವನು ಎದ್ದು ನಡೆದ. ಜನ ನೋಡಿದ್ರು, ಸುಮ್ಮನಿರಲಿಲ್ಲ, ಹೋಗಿ ಸಾಕ್ಷಿ ಹೇಳಿದರು. ಹೋದ ವಾರ ನಮ್ಮ ಆಲಯದಲ್ಲಿ ಕಾಲಿಲ್ದವನ ದೇವರು ಎಬ್ಬಿಸಿದ. ಆ ಊರಿಂದ 80 ಜನ ದೇವ್ರ ಕಡೆ ಬಂದಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮ ಚರ್ಚಲ್ಲಿ ಒಂದು ಸತ್ತೋಗಿರುವಂಥ ಮಗುನೇ ಎಬ್ಬಿಸಿದ್ರು. ಆಮೇಲೆ ಬರಲಮ್ಮ, ಸತ್ತೋಗಿರೋ ಮಗುನೇ ಎಬ್ಬಿಸಿದ್ರು. ಜನ ಆಲಯದಲ್ಲಿ ನೋಡಿದ್ರು, ಸಾಕ್ಷಿ ಕೇಳಿದ್ರು ತಂದೆ ತಾಯಿಗಳ ಬಾಯಿಂದ. ಅದ್ಭುತ ನೋಡಿದ ಜನ ಹೋಗಿ ಸಾಕ್ಷಿ ಹೇಳಿದ್ರು, ನಮ್ಮ ಆಲಯದಲ್ಲಿ ದೇವ್ರು ಸತ್ತ ಮಗುನ ಎಬ್ಬಿಸ್ಯಾನ. ಆ ಸತ್ತ ಮಗು ಎದ್ದ ಊರಿಂದ 120 ಜನ ದೇವ್ರ ಹತ್ರ ಬಂದಿದ್ದಾರೆ. ನಮ್ಮ ಚರ್ಚಲ್ಲಿ ಒಂದೇ ವರ್ಷದಲ್ಲಿ 20 ಮಂದಿ ಹೆಣ್ಣುಮಕ್ಕಳಿಗೆ 20 ಮಂದಿ ಹೆಣ್ಣುಮಕ್ಕಳಿಗೆ ದೇವ್ರು ಸಂತಾನ ಕೊಟ್ಟನು. ಮಕ್ಕಳಿಲ್ದವ್ರಿಗೆ ದೇವ್ರು ಸಂತಾನ ಕೊಟ್ಟನು. ಒಂದೇ ವರ್ಷ 20 ಜನ ನಿಂತ್ಕೊಂಡು ಸಾಕ್ಷಿ ಹೇಳಿದರು. ಇದನ್ನು ನೋಡಿದ ಜನ ಹೋಗಿ ಸಾಕ್ಷಿ ಹೇಳಿದರು, ನಮ್ಮ ಆಲಯದಲ್ಲಿ 20 ಜನ ಹೆಣ್ಣುಮಕ್ಕಳಿಗೆ ಸಂತಾನ ಇಲ್ದವರು ದೇವ್ರ ಮಕ್ಕಳಿಗೆ ಭಾಗ್ಯ ಕೊಟ್ಟಿದ್ದಾನೆ, ಸಂತಾನ ಭಾಗ್ಯ ಕೊಟ್ಟಿದ್ದಾನೆ. ಆ ಸಾಕ್ಷಿ ಕೇಳಿದವ್ರ ಇನ್ನು ಎಷ್ಟೋ ಜನ ಸಂತಾನ ಇಲ್ದವರು, ಅನೇಕ ಜನರು ಆ ಸಾಕ್ಷಿ ಕೇಳಿ ಒಂದು 60 ಜನ ದೇವ್ರ ಕಡೆ ಬಂದಿದ್ದಾರೆ. BTH ಇಲ್ಲ ಆಯ್ತಾ, MTH ಇಲ್ಲ ಆಯ್ತಾ, PhD ಇಲ್ಲ. ಅದೆಲ್ಲದಕ್ಕಿಂತ ದೊಡ್ಡದಾಗಿ ದೇವರು ಕೊಟ್ಟ ಸಾಕ್ಷಿ ಇದೆ. ದೇವ, ಇದೇ ಸಾಕ್ಷಿ, ಇದನ್ನು ಒಂದು ಬೀಜವಾಗಿ ಉಪಯೋಗ ಮಾಡು. ಆ ಸಾಕ್ಷಿ ಸಾಕು 10,000 ಜನ ಬರಲಿಕ್ಕೆ. ಆ ಸಾಕ್ಷಿ ಸಾಕು 50,000 ಜನ ಬರಲಿಕ್ಕೆ. ನಿಮ್ಮ ಸಾಕ್ಷಿ ಸಾಕು 100 ಜನ ಯವನಸ್ಥರು ಬರಲಿಕ್ಕೆ. ಆ ಸಾಕ್ಷಿ ಸಾಕು 1,000 ಜನ ಯವನಸ್ಥರು ಬರಲಿಕ್ಕೆ. ನೀವು ಇಲ್ಲಿ 500 ಜನ ಸಾಕ್ಷಿ ಸಾಕು ಅತಿ ಬೇಗನೆ ಈ ಆಲಯಕ್ಕೆ 1,00,000 ಆತ್ಮಗಳು ಬರಲಿಕ್ಕೆ. ಎಷ್ಟು ಜನ ಇರ್ತಾರೆ, ದೇವರೇ ನನ್ನ ಸಾಕ್ಷಿನ ಆಶೀರ್ವದಿಸು ಅಂದರೆ ಆಶೀರ್ವದಿಸಲ್ಲ, ನನ್ನ ಸಾಕ್ಷಿಯ ಮೂಲಕ ಒಂದು 100 ಜನ ಬರಬೇಕು, ಇಂದು 200 ಜನ ಬರಬೇಕು, ಒಂದು 300 ಜನ ಬರಬೇಕು. ಕಿಡ್ನಿ ಫೇಲ್ ಆದವ್ರು ಕೂಡ ಬದುಕಿದ್ದಾರೆ. ಡಾಕ್ಟ್ರು ವಾಪಸ್ ಉಳಿಯಲ್ಲ, ಅಮ್ಮ ಸಾಕಮ್ಮ, ಕೈ ಎತ್ತು ಸಾಕಮ್ಮ, ಎದ್ದಿದ್ಕೋ ಸಾಕಮ್ಮ. ಡಾಕ್ಟ್ರು ಬೆಂಗಳೂರು ಹಾಸ್ಪಿಟ್ಲಲ್ಲಿ ಬದುಕಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ದೇವ್ರು ಬದುಕಿಸಿದ್ದಾನೆ. ನಿನ್ನ ಸಾಕ್ಷಿ ಹೇಳಿದ್ರೆ ಸಾಕು, ಊರಿಗೂರೇ ದೇವ್ರ ಹತ್ರ ಬರುತ್ತೆ. ಸ್ವಾಮಿ ಹೇಳ್ತೇನೆ ಅಂದರೆ ಇವತ್ತು ಪರಲೋಕದಾಗ ಇಲ್ಲಿಗೆ ಬಂದ್ಬಿಡ್ತಾರೆ. ಎಷ್ಟು ಜನ ಹೇಳ್ತೀರಾ? ನಿಮ್ಮ ಸಾಕ್ಷಿ ಹೇಳ್ರಿ ಸಾಕು. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಚರ್ಚ್